ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೇನಾಗಿ ಸ್ಟಾರ್ಟಿಂಗ್ ಕಲಿಯುವಾಗ ಉಕ್ಸ್ ಮತ್ತು ಹೆಮ್ಮಿಂಗು ಮತ್ತು ಗಾಜ ಮಾಡೋದು ಇದನ್ನು ಚೆನ್ನಾಗಿ ಕಲ್ತ್ಕೋಬೇಕು. ಇದರಲ್ಲಿ ಇವಾಗ ನಾನು ಗಾಜ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲರೂ ಕೂಡ ಅದೊಂದು ಮಿಸ್ಟೇಕ್ ಮಾಡ್ತಾರೆ, ಏನು ಅಂತ ಹೇಳ್ತೀನಿ. ಇವಾಗ 4 ಫೋಲ್ಡ್ ಮಾಡಿಕೊಂಡು ಥ್ರೆಡ್ನ ತೊಗೋಬೇಕು. ಆಮೇಲೆ ಹಿಂದ್ಗಡೆಗೆ ಒಂದು ನಾಟ್ ಹಾಕೋಬೇಕು. ದಾರಕ್ಕೆ ನಾಟ್ ಹಾಕೋದು ತುಂಬ ಈಸಿ. ಈ ಥರ ಒಂದು ನಾಟ್ ಹಾಕೋಬೇಕು. ಮತ್ತೆ ತೋರಿಸ್ತೀನಿ. ಬೆರಳಿಗೆ ಒಂದು ಫೋಲ್ಡ್ ದಾರನ ರೌಂಡಾಗಿ ಸುತ್ತಕೊಂಡು ಆ ಹೋಲ್ ಒಳಗಡೆ ಹಿಂದೆ ಉಳಿದಿರೋ ದಾರನ ಆ ಲೂಪಿಂದ ಹೊರಗೆ ತೆಗಿಬೇಕು. ಆವಾಗ ಅಲ್ಲೊಂದು ನಾಟ್ ಆಗುತ್ತೆ. ಈ ಥರ ನಾಟ್ ಹಾಕಿದರೆ ಮುಗೀತು. ಈಗ ಬಟ್ಟೆನ ತಗೊಂಡು ಫಸ್ಟು ಹಿಂದ್ಗಡೆಯಿಂದ ಒಂದು ನಾಟು ಹಿಂದೆ ಬ್ಯಾಕ್ ಸೈಡ್ ಹೋಗಬೇಕು. ಆ ಥರ ಮೇಲ್ಗಡೆಗೆ ಚುಚ್ಕೋಬೇಕು. ಮತ್ತು ಒಂದು ಚಿಕ್ಕ ಗ್ಯಾಪ್ ಬಿಟ್ಟು ಪಕ್ಕಕ್ಕೆ ಮತ್ತೆ ಚುಚ್ಕೋಬೇಕು. ಇದೇ ಥರ 4 ಟೈಮ್ ಸುತ್ಕೊಂಡ್ರೆ ಗಾಜ ಮಾಡೋಕ್ಕೆ ನೀಟಾಗಿ ಬರುತ್ತೆ. ಗಾಜ ಮಾಡುವಾಗ ತುಂಬ ಜನಕ್ಕೆ ಬರುತ್ತೆ, ಹೇಳ್ತಾರೆ ನನಗೆ ಬರುತ್ತೆ ಅಂತ. ಬಟ್ ಬ್ಲೌಸ್ಗಳು ಹೊಲಿತಾ ಇರ್ತಾರೆ, ಆದ್ರೂ ಕೆಲವೊಂದು ಮಿಸ್ಟೇಕ್ ಇದರಿಂದ ಮಾಡ್ತಾರೆ. ಇದನ್ನು ಕಲೀಲಿಕ್ಕೆ ನಾವು ನನ್ನ ಹತ್ರ ಕಲಿಯೋಕ್ಕೆ ಬರೋರು ಕೂಡ 1 ಕ್ಲಾಸ್ ತೊಗೋತಾರೆ ಇದನ್ನು ಕಲೀಲಿಕ್ಕೆ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ನೋಡಿ, ಇದನ್ನು 4 ಸರಿ ಚುಚ್ಕೊಂಡಾಯಿತು. ಈಗ ದಾರನ ನಮ್ಮ ಬೆರಳು ಮೇಲ್ಗಡೆ ಹಾಕ್ಕೊಂಡು ಸೂಜಿನ ಉಲ್ಟಾ ಇಟ್ಕೋಬೇಕು. ಆವಾಗ ಕೈಗೆ ಚುಚ್ಚಲ್ಲ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಉಲ್ಟಾ ಇಟ್ಕೊಂಡು ದಾರನ ಎಳಿಬೇಕು. ನೋಡಿ, ಆಗ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಅದನ್ನ ಏನು ಮಾಡಬೇಕು, ಹಿಂದ್ಗಡೆಗೆ ಎಳಿಬೇಕು, ಟೈಟಾಗಿ ಎಳಿಬೇಕು. ಇದೇ ಥರ ನಾವು ಹಾಕ್ಕೊಂಡಿರೋಂಥ ಗ್ಯಾಪ್ಗೆ ಎಷ್ಟು ಲೂಪ್ ಆಗುತ್ತೋ ಅಷ್ಟನ್ನು ಮಾಡ್ಕೋಬೇಕು. ನೋಡಿ, ಮೇಲ್ಗಡೆಗೆ ಎಳಿಬೇಕು. ಹಂಗೆ ಸ್ಪೀಡಾಗಿ ತೋರಿಸ್ತೀನಿ. ಇದೇ ಥರ ಎಲ್ಲದನ್ನು ನಾವು ಒಂದೇ ಸೈಡು ಎಳ್ಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಹಾಕ್ಕೊಂಡು ಟೈಟಾಗಿ ಎಳ್ಕೊಬೇಕು. ಈಗ ಆಯಿತು. ಈಗ ಎಷ್ಟಾಯಿತು ನೋಡಿ, ಎಷ್ಟು ನೀಟಾಗಿ ಒಂದು ಡಿಸೈನ್ ಥರ ಕಾಣಿಸ್ತದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದೇ ಥರ ಗಾಜ ಮಾಡಿದರೆ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಆದರೆ ತುಂಬ ಜನದ್ದು ಈ ಥರ ಬರೋದಿಲ್ಲ. ಏನು ಮಿಸ್ಟೇಕ್ ಮಾಡ್ತಾರಂತ ನಾನು ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ. ಎಲ್ಲರೂ ಮಾಡೋ ಮಿಸ್ಟೇಕ್ ಅದನ್ನೇ. ನಾನು ತುಂಬ ಜನ ಈ ಥರ ಮಾಡೋದನ್ನ ನೋಡಿದ್ದೀನಿ, ಇದ್ದೀನಿ. ಸೊ ಹಂಗಾಗಿ ನಿಮಗೂ ಕೂಡ ಈಗ ನಾನು ಹೇಳ್ತೀನಿ ಯಾವ ಥರ ಮಾಡಿದರೆ ಮಿಸ್ಟೇಕ್ಸ್ ಆಗುತ್ತೆ, ಯಾವ ಥರ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇದು ಗೊತ್ತಿರೋರಿಗೆ ತುಂಬ ಈಸಿ ಅಂತ ಅನಿಸುತ್ತೆ, ಆದರೆ ಕಲಿಯೋರಿಗೆ ಇದೇ ಕಷ್ಟ ಅಂತ ಅನಿಸುತ್ತೆ. ಯಾವ ಥರಪ್ಪ ಅಂತ ಯೋಚನೆ ಮಾಡ್ತಾಯಿರ್ತಾರೆ. ಇದು ನಾನು ಹೇಳ್ತಾ ಇರೋದು ಓನ್ಲಿ ಬಿಗಿನರ್ಸಿಗೆ ಮಾತ್ರ ಹೇಳ್ತಾ ಇರೋದು. ಮಾಡೋಕ್ಕೆ ಬರೋದಿಲ್ಲ, ಗಾಜ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಮಾತ್ರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದಕ್ಕೂ ಇಷ್ಟೊಂದು ಎಕ್ಸ್ಪ್ಲನೇಷನ್ ಬೇಕಾ ಅಂತ ನೀವು ಅಂದ್ಕೊಬೋದು. ಇದು ಕಲಿಯೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಇನ್ನೊಂದು ಥರ ಹೇಗೆ ಮಿಸ್ಟೇಕ್ ಮಾಡ್ತೀರಾ, ಎಲ್ಲರೂ ಸಾಧಾರಣ ಮಾಡೋ ಮಿಸ್ಟೇಕ್ ಯಾವುದು, ನಾವು ಕೂಡ ಮಿಸ್ಟೇಕ್ ಮಾಡೇ ಕಲ್ತಿರೋದು. ಯಾವ ಥರ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳೋಕ್ಕೆ ನಾನು ಮತ್ತೊಂದು ಸರಿ ತೋರಿಸ್ತೀನಿ. ನೋಡಿ, ನಾನು ಮೊದಲಿಗೆ ಹೇಗೆ ಹಾಕ್ಕೊಂಡೆ ಅದೇ ಥರ 4 ಸರಿ ಹಾಕೋತಾ ಇದ್ದೀನಿ ದಾರನ. ಆಮೇಲೆ ನಾನೀಗ ಏನು ಮಾಡ್ತಾಯಿದ್ದೀನಿ, ಒಂದು ಸಲ ಏನು ಮಾಡ್ತೀನಿ, ಒಂದು ನಾಟ್ ಹಾಕೋತಾ ಇದ್ದೀನಿ. ಈ ಥರ
ಹಾಕ್ಕೊಂಡು ನಾನು ಮೇಲ್ಗಡೆ ಸೈಡಿಗೆ ಹೀಗೆ ಎಳಿತಾ ಇದ್ದೀನಿ ನೋಡಿ. ಹೀಗೆ ಹಾಕ್ಕೊಂಡು ಮೇಲ್ಗಡೆ ಸೈಡಿಗೆ ಹೀಗೆ ಎಳಿತಾ ಇದ್ದೀನಿ. ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಇದನ್ನು ಹೀಗೆ ಎಳಿದೆ ನಾನು ಹೀಗೆ ನಾಟ್ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ, ಈಗ ಅದನ್ನು ನನ್ನ ಕಡೆಗೆ ಹೇಳ್ಕೊತೀನಿ. ಈಗ ನೋಡಿ ಈ ಥರ ನಾನು ಆಪೋಸಿಟ್ ಹೇಳ್ಕೊತಾ ಇದ್ದೆ ಇಷ್ಟೊತ್ತಂಗೆ. ಈಗ ನನ್ನ ಕಡೆಗೆ ನಾನು ಹೇಳ್ಕೊತಾ ಇದ್ದೀನಿ ನೋಡಿ. ಫಸ್ಟ್ ಏನು ಮಾಡಿದೆ, ನಾನು ಆಪೋಸಿಟ್ ಸೈಡಿಗೆ ಹಾಕ್ಕೊಂಡಿದ್ದೆ. ಈಗ ನನ್ನ ಸೈಡಿಗೆ ಹೇಳ್ಕೊತಾ ಇದ್ದೀನಿ. ಇದೇ ಥರ ಇನ್ನೊಂದು ಹಾಕ್ಕೊಂಡು ಮತ್ತು ಇದೇ ಥರ ನನ್ನ ಸೈಡಿಗೆ ನಾನು ದಾರನ ಗಟ್ಟಿಯಾಗಿ ಹೇಳ್ಕೊತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ, ಮತ್ತು ನಾನು ಈಗ ದಾರನ ಮೇಲ್ಗಡೆ ಸೈಡಿಗೆ ಹೇಳ್ಕೊತೀನಿ. ಇದೇ ಥರ ಒಂದು ಸರಿ ಮೇಲ್ಗಡೆ ಸೈಡ್ಗೆ ಹೇಳ್ಕೊಳ್ಳೋದು, ಒಂದು ಸರಿ ಈಗ ನಮ್ಮ ಕೆಳಗೆ ಸೈಡ್ ಹೇಳ್ಕೊಳ್ಳೋದು. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಮಧ್ಯೆ ಮಧ್ಯೆ ಗಂಟು ಥರ ಆಗುತ್ತೆ, ನೀಟಾಗಿ ಫಿನಿಶಿಂಗ್ ಬರಲ್ಲ. ಇದು ಸಾಧಾರಣ ಎಲ್ಲರೂ ಗೊತ್ತಿರೋರು ಕೂಡ ಕೆಲವೊಮ್ಮೆ ಮಾಡೋ ಮಿಸ್ಟೇಕ್ಸೇ ಇದು. ಅವಾಗ ಏನಾಗುತ್ತೆ ಗೊತ್ತಾ, ನೋಡಲಿಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಒಂದು ಸರಿ ಮೇಲ್ಗಡೆ ಹೇಳ್ಕೊಳ್ಳೋದು, ಕೆಳಗಡೆ ಹೇಳ್ಕೊಳ್ಳೋದು ಆ ಥರ ಮಾಡಬಾರ್ದು. ನಾವು ಒಂದು ಸರಿ ಮೇಲ್ಗಡೆ ದಾರನ ಹಿಂಗೆ ಹೇಳ್ಕೊತೀವಿ ಅಂತಂದರೆ ಅದೇ ಥರನೇ ಹೇಳ್ಕೊಬೇಕು. ಇಲ್ಲ ನಾವು ಈ ಕಡೆ ಕೆಳಗಡೆ ಸೈಡಿಂದ ಹೇಳ್ಕೊತೀವಿ, ನಮ್ಮ ಸೈಡಿಗೆ ಹೇಳ್ಕೊತೀವಿ ಅನ್ನೋದಾದರೆ ಅದೇ ಥರನೇ ಹೇಳ್ಕೊಬೇಕು. ನೋಡಿ ಇದು ಹೇಗೆ ಒಂದು ಸ್ವಲ್ಪ ದಪ್ಪ ದಪ್ಪ ಗಂಟು ಥರ ಬಂದಿದೆ, ಬಟ್ ಇದು ನೋಡಿ ಈವೆನಾಗಿ ಬಂದಿದೆ, ಒಂದು ಡಿಸೈನ್ ಥರನೇ ಕಾಣಿಸ್ತಾ ಇದೆ ಅದು. ಸೊ ಇದು ಸಾಧಾರಣ ಎಲ್ಲರೂ ಮಾಡೋ ಮಿಸ್ಟೇಕು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀಟಾಗಿ ನಾನು ಹೇಳಿದ್ದೀನಿ. ಈಗ ನೋಡಿ ನಾನು ಮತ್ತೆ ದಾರನ ಒಂದು ಲೂಪ್ ಥರ ಮಾಡಿಕೊಂಡು ಹೀಗೆ ಇದನ್ನು ನಾವು ಕೆಳಗಡೆಗೆ ಈಗ ಮತ್ತು ಹಿಂಗಡೆಗೆ ಹಾಕ್ಬಿಟ್ಟು ನಾವೇ ಒಂದು ನಾಟ್ ಹಾಕಬೇಕಲ್ವಾ, ಬಿಚ್ಕೊಂಡು ಬರಬಾರ್ದು ಅಂತ. ಅದೇನು ಮಾಡಬೇಕು, ನಾವೀಗ ಮೇಲ್ಗಡೆ ಸೈಡ್ ಅಕಸ್ಮಾತ್ ಎಳೆದಿದ್ರೆ ನಾವು ಆ ಸೈಡೇ ನಾವು ನೀಡಲ್ನ ಚುಚ್ಚಿ ಕೆಳಗೆ ತೆಗಿಬೇಕು. ಕೆಳಗಡೆ ಸೈಡ್ ನಾವು ಈ ಥರ ದಾರನ ಎಳ್ಕೊಂಡಿದ್ರೆ ನಾವು ಅಲ್ಲೇನ ನೀಡಲ್ನ ಚುಚ್ಚಿ ಎಳ್ಕೊಬೇಕು. ನೋಡಿ ಈ ಥರ ಮೇಲ್ಗಡೆ ನಾನು ಎಳ್ಕೊಂಡಿದ್ದರೆ ಅದೇ ಥರ ಮೇಲ್ಗಡೆನೇ ಚುಚ್ಚಿಬಿಟ್ಟು ಕೆಳಗಡೆ ತೊಗೊಂಡೋಗಿ ನಾಟ್ ಹಾಕ್ತೀನಿ. ಅಕಸ್ಮಾತ್ ನಾನು ಕೆಳಗಡೆಯಿಂದ ಹಿಂಗೆ ಎಳ್ಕೊಂಡಿದ್ರೆ ನಾನು ಏನು ಮಾಡ್ತೀನಿ, ಇದೇ ಸೈಡಲ್ಲಿ ಚುಚ್ಚಿಬಿಟ್ಟು ಕೆಳಗಡೆ ತೊಗೊಂಡೋಗಿ ನಾಟ್ ಹಾಕ್ತೀನಿ. ಆವಾಗ ಏನಾಗುತ್ತೆ ಗೊತ್ತಾ, ಅದು ಆ ಕಡೆ ಈ ಕಡೆಗೆ ಒಂಥರ ಇಂಟು ಮಾರ್ಕ್ ಥರ ಬರೋದಿಲ್ಲ, ಸ್ಟ್ರೈಟಾಗಿ ಬರುತ್ತೆ. ನಾವು ಕೆಳಗಡೆಗೆ ಎಳೆದ್ಬಿಟ್ಟು ಮೇಲ್ಗಡೆಗೆ ಚುಚ್ಚಿದ್ರೆ ಇಂಟು ಮಾರ್ಕ್ ಥರ ಬರುತ್ತೆ, ನೀಟಾಗಿ ಬರೋದಿಲ್ಲ. ಸೊ ಈ ಥರ ಮಾಡೋದ್ರಿಂದ ಕಾಜ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಈಗ ಹೆಮ್ಮಿಂಗ್ ಮಾಡೋದು ನೋಡೋಣ. ಹೆಮ್ಮಿಂಗು 2 ಥರ ಹೆಮ್ಮಿಂಗ್ ಮಾಡ್ಬೋದು. ಹೆಮ್ಮಿಂಗ್ ಮಾಡೋಕ್ಕೆ ನಾವು ಸಿಂಗಲ್ ಥ್ರೆಡ್ನ ತೊಗೋಬೇಕು. ಆಮೇಲೆ ನೀಡಲ್ ಮಾತ್ರ ಸೈಜು 10 ತೊಗೋಬೇಕು. ನಾವು ಉಕ್ಸು ಮತ್ತು ಕಾಜಾ ಮಾಡಲಿಕ್ಕೆಲ್ಲ 10 ತೊಗೋತೀವಿ. ನಾವು ಹೆಮ್ಮಿಂಗ್ ಮಾಡೋಕ್ಕೆ ನೀಡಲ್ಲು ಉಕ್ಸು ಮತ್ತು ಕಾಜಾ ಮಾಡೋಕ್ಕೆ ನಾವು 7 ತೊಗೊಳ್ಳೋದು. ಮತ್ತು ಹೆಮ್ಮಿಂಗ್ ಮಾಡೋಕ್ಕೆ ನೀಡಲ್ ನಂಬರು 10 ತೊಗೊಂಡ್ರೆ ಚೆನ್ನಾಗಾಗುತ್ತೆ. ಯಾಕಂದರೆ ತುಂಬ ಚಿಕ್ಕದಾಗಿರುತ್ತೆ ಅದು ನೀಡಲು, ನೀಟಾಗಿ ಬರುತ್ತೆ, ತುಂಬ ದಪ್ಪ ದಪ್ಪ ಅಂತ ಅನಿಸಲ್ಲ, ನೀಟಾಗಿ ಬರುತ್ತೆ. ಈಗ ಹೆಮ್ಮಿಂಗ್ ಮಾಡೋದು ನೋಡೋಣ. ಹೆಮ್ಮಿಂಗ್ ಮಾಡುವಾಗಲೂ ಅಷ್ಟೇ ದಾರನ ನಾವು ಕೆಳಗೊಂದು ನಾಟ್ ಹಾಕೊಂಡ್ಬಿಟ್ಟು ಚಿಕ್ಕದಾಗಿ ಒಂದು ನಾಟ್ ಹಾಕೊಂಡ್ಬಿಟ್ಟು ನೋಡಿ ಈ ಥರ ಬೆರಳಲ್ಲಿ ಒಂದು ರೌಂಡ್ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಹೆಮ್ಮಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನಾನು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಸುಕ್ ಬರೋದಿಲ್ಲ, ಬಟ್ ನಾವು ಹೆಮ್ಮಿಂಗ್ ಮಾಡುವಾಗ ಸುಕ್ ಬರೋದಿಲ್ಲ, ನೀಟಾಗಿ ಬರುತ್ತೆ. ಅಕಸ್ಮಾತ್ ನಾವು ಈ ಥರ ಹಿಡ್ಕೊಳ್ದೇ ಸುಮ್ಮನೆ ಹೆಮ್ಮಿಂಗ್ ಮಾಡ್ಕೊಂಡು ಹೋದರೆ ಅದು ಬಟ್ಟೆ ಸ್ವಲ್ಪ ಗ್ಯಾಪ್ಗೆ ಅಂದರೆ ಇದರಲ್ಲೆಲ್ಲ ನಮಗೆ ಅಷ್ಟು ಗೊತ್ತಾಗಲ್ಲ. ನೆಕ್ಸ್ಟ್ ಮುಂದೆ ನಾವು ಬ್ಲೌಸೆಲ್ಲ ಸ್ಟಿಚ್ ಮಾಡುವಾಗ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಮ್ಮಿಂಗ್ ಮಾಡೋದು. ರಿಂಕಲ್ಸ್ ಬಂದುಬಿಡುತ್ತೆ ಬ್ಲೌಸು, ಆವಾಗ ಏನು ಗೊತ್ತಾ, ಫಿನಿಶಿಂಗ್ ಇರೋದಿಲ್ಲ. ನೀವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಹೆಮ್ಮಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಫಿನಿಶಿಂಗ್ ಬರೋಲ್ಲ. ಸೊ ಹಂಗಾಗಿ ಹೆಮ್ಮಿಂಗ್ ಮಾಡೋಣ ತುಂಬ ಚೆನ್ನಾಗಿ ಕಲಿಬೇಕು. ಈಗ ರೌಂಡ್ ಶೇಪ್ ಬಂದಾಗ ಯಾವ ಥರ ಮಾಡಬೇಕು, ಆಮೇಲೆ ಸ್ಕ್ವಯರ್ ಶೇಪ್ ಬಂದಾಗ ಯಾವ ಥರ ಮಾಡಬೇಕು, ಅದಕ್ಕೆಲ್ಲ ನೀಟಾಗಿ ಹೆಮ್ಮಿಂಗ್ ಮಾಡೋದನ್ನ ಕಲಿಬೇಕು. ಅದರಲ್ಲೂ ರೌಂಡ್ ಶೇಪ್ಗೆ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ನೋಡಬೇಕು. ರೌಂಡ್ ಶೇಪ್ ಬರುವಾಗ ಈ ಥರ ಸುಮ್ಮನೆ ಸ್ಟ್ರೈಟಾಗಿ ಹೆಮ್ಮಿಂಗ್ ಮಾಡ್ಕೊಂಡು ಹೋದರೆ ಫುಲ್ಲು ರಿಂಕಲ್ಸ್ ಬಂದುಬಿಡುತ್ತೆ ಬಟ್ಟೆ, ಆವಾಗ ಬ್ಲೌಸು ಫಿನಿಶಿಂಗ್ಗೆ ಹೊರಟೋಗುತ್ತೆ. ನೀವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಬರೋದಿಲ್ಲ. ನೋಡಿ ಈ ಥರ ಹೆಮ್ಮಿಂಗ್ ಆಯಿತು. ಇದೇನು ಗೊತ್ತಾ, ನಾವು ಮೇಲ್ಗಡೆನೇ ಈಗ ಒಂದು ಲೂಪ್ ಥರ ಕ್ರಿಯೇಟ್ ಮಾಡಿ ಹಾಕೋದಿದ್ದನ್ನ ನೋಡಿ. ಒಂದು ಸರಿ ಹೀಗೆ ಮೇಲ್ಗಡೆ ದಾರನ ಇಟ್ಕೊಂಡ್ಬಿಟ್ಟು ನೋಡಿ ಹಿಂಗೆ ಇಳಿದಾಗ ಅಲ್ಲೊಂದು ಲೂಪ್ ಬರುತ್ತೆ. ಈ ಥರ ಮಾಡೋದು, ಇದನ್ನು ನಾವು ಹೆಚ್ಚದಾಗಿ ಫಾಲ್ಸ್ ಎಲ್ಲ ಹಾಕುವಾಗ ಮಾಡ್ತೀವಿ ಈ ಥರ ಹೆಮ್ಮಿಂಗು. ಈ ಥರ ಹೆಮ್ಮಿಂಗ್ ಮಾಡೋದ್ರಿಂದ ನಾವು ಬಿಚ್ಚಿ ಹೋಗೋದಿಲ್ಲ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು ತೊಗೊಂಡು ಒಂದು ನಾಟ್ ಹಾಕಬೇಕು ನೋಡಿ. ಈ ಗಾಜಾ ಮಾಡಿದ್ರಲ್ಲ ಅದಕ್ಕೆ ಹೇಗೆ ಒಂದು ನಾಟ್ ಹಾಕೋತಿದ್ರೆ ಅದೇ ಥರನೇ ನಾಟ್ ಬರುತ್ತೆ ಇದ್ರಲ್ಲೂ. ಆದರೆ ಇದು ಸಿಂಗಲ್ ಥ್ರೆಡ್
ಆಗಿರೋದ್ರಿಂದ ಅಷ್ಟು ದಪ್ಪದಾಗೇನು ಕಾಣಿಸೋದಿಲ್ಲ ಅಷ್ಟೆ. ಈ ಥರ ಹಾಕ್ಕೊಬೇಕು. ಈ ಥರ ಹಾಕ್ಕೊಳೋದು ಏನಾಗುತ್ತೆ, ದಾರ ನಮಗೆ ನೋಡಿ ಬಟ್ಟೆ ಮೇಲ್ಗಡೆ ಬಂದಿದೆ, ಇದು ನೋಡಿ ಸೈಡಲ್ಲಿ ಹೋಗಿದೆ, ಇದು ನೋಡಿ ಮೇಲ್ಗಡೆ ಥ್ರೆಡ್ ಕಾಣ್ತಾಯಿದೆ ನೋಡಿ, ಈಗ ಒಂದು ಲೈನ್ ಥರ ಕಾಣಿಸ್ತಾ ಇದೆ. ಇದೇನು ಅಡ್ವಾಂಟೇಜ್ ಇದರಲ್ಲಿ ಅಂತಂದರೆ ನೋಡಿ, ಎಷ್ಟು ಬೇಕಾದರೂ ಎಳಿಬೋದು, ಬರೋದಿಲ್ಲ, ಗಂಟಾಗಿಬಿಟ್ಟಿರುತ್ತಲ್ಲ ಅದು ಬಟ್ಟೆ ಬರಲ್ಲ. ಬಟ್ ಇದನ್ನು ನೋಡಿ ಈ ಥರ ಹೆಮ್ಮಿಂಗ್ ಮಾಡೋದ್ರಿಂದ ನೋಡಿ, ಒಂದು ದಾರನ ಹಿಡಿದು ಎಳ್ದು ಬಿಟ್ರೆ ನೋಡಿ ಫುಲ್ಲು ಬಂದುಬಿಡುತ್ತೆ, ಈ ಥರ ಬಂದುಬಿಡುತ್ತೆ. ಆದರೆ ಅದನ್ನು ಆ ಥರ ಹೆಮ್ಮಿಂಗ್ ಮಾಡಿದ್ರೆ, ಈ ಥರ ನಾಟ್ ಹಾಕಿ ನಾವು ಹೆಮ್ಮಿಂಗ್ ಮಾಡಿದ್ರೆ ಇದು ನೋಡಿ ಎಷ್ಟೇ ಗಟ್ಟಿಯಾಗಿ ಎಳೆದ್ರೂ ಬರಲ್ಲ, ದಾರ ಕಟ್ ಮಾಡಿಯೇ ತಗೋಬೇಕು. ಇದು ನಾವು ಜಾಸ್ತಿ ಫಾಲ್ಸ್ ಎಲ್ಲ ಹಾಕುವಾಗ, ಫಾಲ್ಸ್ ಕಡೆ ನಾವು ಮೇಲ್ಗಡೆ ಸೈಡಿಗೆ ಹೆಮ್ಮಿಂಗ್ ಮಾಡ್ತೀವಲ್ಲ ಆಗ ಹಾಕೋಬೇಕು.